ಮೈಸೂರಿನಲ್ಲಿ ನಡೆದಂತಹ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ, ಸಿದ್ದರಾಮಯ್ಯ ಅವರ ಬಣದ ಶಕ್ತಿ ಪ್ರದರ್ಶನ ಏನಾಯಿತು? ಯಾಕಂದ್ರೆ ಮೂರೇ ಫೋಟೋ ಈ ಶಕ್ತಿ ಪ್ರದರ್ಶನದ ಮತ್ತು ಈ ಸಾಧನಾ ಸಮಾವೇಶದ ಅಥವಾ ಸಿದ್ದರಾಮಯ್ಯ ಬಣನೇ ಹೇಳ್ಕೊಳ್ಳೋ ರೀತಿಯಲ್ಲಿ ಮಿನಿ ಸಿದ್ದರಾಮೋತ್ಸವ ಏನಾಯಿತು? 3 ಫೋಟೋ ಅತ್ಯಂತ ಸ್ಪಷ್ಟವಾಗಿ 3 ಸಂದೇಶವನ್ನು ನೀಡ್ತಿದೆ. ಒಂದು, ಕಾಂಗ್ರೆಸ್ನಲ್ಲಿ ಏನೂ ಸರಿ ಇಲ್ಲ. ಎರಡನೇದು, ಬಣ ಬಡಿದಾಟ, ಸುರ್ಜೇವಾಲಾ ಅಲ್ಲ, ಸುರ್ಜೇವಾಲಾ ಅಂತವ್ರು 1000 ಜನ ಬಂದರೂ ಕೂಡ ಬದಲಾಯಿಸೋಕ್ಕಾಗೋದಿಲ್ಲ. ಮೂರನೇ ವಿಚಾರ, ಪಿಕ್ಚರ್ ಅಭಿ ಬಾಕಿ ಹೈ ಅನ್ನುವಂತಹ ಸಂದೇಶವನ್ನು ನೀಡಿದೆ. ಟ್ರೈಲರ್ ಅಷ್ಟೇ. ಏನಾಯಿತು ನೋಡಿ, ಪ್ರತಿ ಸಲ ಕಾಂಗ್ರೆಸ್ ಸಮಾವೇಶ ನಡೆದಾಗ ಎಲ್ಲ ನಾಯಕರ ಫೋಟೋಗಳನ್ನು ಕೂಡ ನ್ಯಾಯಯುತವಾಗಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ, ಅಂದರೆ ಎಲ್ಲರೂ ಅಂದರೆ ಪ್ರತಿಯೊಬ್ಬ ಶಾಸಕರದು ಆಗ್ತಾರೆ ಅಂತಲ್ಲ, ಪ್ರಮುಖ ನಾಯಕರ ಫೋಟೋಗಳನ್ನು ಬ್ಯಾನರ್ಗಳಲ್ಲಿ, ಹೋರ್ಡಿಂಗ್ಸ್ಗಳಲ್ಲಿ ಹಾಕಿರ್ತಾರೆ. ಅರೆ ಸೂಕ್ಷ್ಮವಾಗಿ ನೋಡಬೇಕು, ಮೈಸೂರಿನ ಸಮಾವೇಶದಲ್ಲಿ ಬಹುಪಾಲು ಕಡೆ ಇಬ್ಬರ ಫೋಟೋಗಳ ಅಬ್ಸೆಂಟ್ ಇತ್ತು. ಬಹುಪಾಲು ಕಡೆ ವೇದಿಕೆ ಮೇಲೆ ಬಿಟ್ಟರೆ ಇನ್ನುಳಿದ ಕಡೆ ಕೆಪಿಸಿಸಿ ಅಧ್ಯಕ್ಷ DCM DK ಶಿವಕುಮಾರ್ ಅವರ ಫೋಟೋ ಜೊತೆಯಲ್ಲಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಫೋಟೋ ಕಿತ್ತು ಬಿಸಾಕಿದ್ರು. ಅದಿರಲಿಲ್ಲ, ಆ ಫೋಟೋನೇ ಇರಲಿಲ್ಲ. ಮಾತಾಡುವ ಡಯಾಸ್ ಮುಂದೆ ಮಾತ್ರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಕೈ ಹಿಡ್ಕೊಂಡಿರುವಂತಹ ಫೋಟೋ ಕಾಣಿಸ್ತೇ ವಿನಃ ಬಹುಪಾಲು ಕಡೆ ಕಾಣಿಸ್ಲಿಲ್ಲ. ಇನ್ನೂ ಒಂದೇನಂದ್ರೆ, ಇದೇ ಸಿದ್ದರಾಮಯ್ಯ ಅವ್ರ ಫೋಟೋಗಳನ್ನು ಎಲ್ಲರೂ ಹಿಡ್ಕೊಂಡು ತೋರಿಸ್ಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ರು. ಪ್ರತಿ ಕುರ್ಚಿಯ ಮೇಲೆ ಸಿದ್ದರಾಮಯ್ಯ ಅವರ ಒಂದು ಫೋಟೋವನ್ನು ಇಟ್ಟಿದ್ರು. ಏಕಾಏಕಿ ಸಿಂಗಲ್ ಫೋಟೋ ಇತ್ತಲ್ಲ ಸಿದ್ದರಾಮಯ್ಯ ಅವ್ರದ್ದು, ಆ ಜಾಗಕ್ಕೆ ಮತ್ತೊಂದು ಬರುತ್ತೆ. ಅಲ್ಲಿ ಮೈಸೂರು ಜಿಲ್ಲೆಯ ಅಂದರೆ ಚಾಮರಾಜನಗರ ಸೇರಿಸಿ ಎಲ್ಲ ಪ್ರಮುಖ ಕಾಂಗ್ರೆಸ್ ನಾಯಕರ ಫೋಟೋಗಳು ಇರುವಂತಹ ಒಂದು ಸೈಡಲ್ಲಿ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವ್ರ ಫೋಟೋ ಇರುವಂತಹ ಫೋಟೋ ಬಂತು. ಪಾಂಪ್ಲೆಟ್ ಥರದ್ದು ಬಂತು. ಎರಡನ್ನೂ ಕೂಡ ಪಕ್ಕಕ್ಕಿಟ್ರು. ಯಾಕೆ? 3 ಕಾರಣ. ಖರ್ಗೆ ಅವರು ಮಹತ್ವದ ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಫೋಟೋ ಕೂಡ ಇದೆ, ಅದು ಕೂಡ ಮಹತ್ವದ ಸಂದೇಶ ನೀಡ್ತಿದೆ. ಮಹದೇವಪ್ಪ ಅವರಿದ್ದಾರೆ, ಪಕ್ಕದಲ್ಲಿ DCM DK ಶಿವಕುಮಾರ್ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಸಿದ್ದರಾಮಯ್ಯ ಅವರಿದ್ದಾರೆ. ನೋಡಿ, ಸ್ಪಷ್ಟವಾಗಿ ಪಾಠ ಹೇಳ್ತಿದ್ದಾರೆ ಖರ್ಗೆ ಅವರು. DK ಶಿವಕುಮಾರ್ ಅವರ ಮುಖ ಮತ್ತಷ್ಟು ಕಪ್ಪಿಟ್ಟಿದೆ, ಬೇಸರ ಆಗಿದೆ. ಆ ಮೀಟಿಂಗ್ ಒಳಗಡೆ ಏನಾಗಿದೆಯೋ ಅದು ಗೊತ್ತಿಲ್ಲ. ಆದರೆ ಆ ಮೀಟಿಂಗಲ್ಲೇನೆ ಇಂತಹ ಬಣರಾಜಕೀಯಕ್ಕೆ ಬೆಂಕಿ ಹಚ್ಚುವಂತಹ ಪ್ರಯತ್ನಗಳು ಯಾರೋ ಕೆಲವರು ಮಾಡ್ತಿರ್ತಾರೆ. ಇದನ್ನು ಮಾಡಬೇಡಿ. ಇದು ಸಾಧನಾ ಸಮಾವೇಶ ಸರ್ಕಾರದ್ದು. ಸರ್ಕಾರ ಅಂದರೆ ಕೇವಲ ಸಿದ್ದರಾಮಯ್ಯ ಅಲ್ಲ, ಎಲ್ಲರೂ ಇದ್ದಾರೆ. ಸೊ ಸಿದ್ದರಾಮಯ್ಯ ಅವರ ಫೋಟೋ ತೋರಿಸೋ ಮೂಲಕ ಇದು ಸಿದ್ದರಾಮೋತ್ಸವ, ಮಿನಿ ಸಿದ್ದರಾಮೋತ್ಸವ ಆಗೋದು ಬೇಡ ಅಂದ ಕಾರಣಕ್ಕೆ ಆ ಫೋಟೋಗಳು ಪಕ್ಕಕ್ಕೋದು ಒಂದೇ ಕಾರಣ. ಎರಡನೇ ಕಾರಣ ಏನಂದ್ರೆ, ತೀರಾ ಈ ನಾಡಿನ ಟಾಪ್ 3 ಮಾಸ್ ಲೀಡರ್ಸ್ ಯಡಿಯೂರಪ್ಪ, ಸಿದ್ದರಾಮಯ್ಯ, ದೇವೇಗೌಡರಿಂದನೇ ಫಸ್ಟ್ ಹೋಗ್ಬೇಕು. ದೇವೇಗೌಡರು, ಯಡಿಯೂರಪ್ಪ, ಸಿದ್ದರಾಮಯ್ಯ. ವಯಸ್ಸಿನ ಲೆಕ್ಕದಲ್ಲೂ, ಅನುಭವದ ಲೆಕ್ಕದಲ್ಲೂ, ಅಧಿಕಾರ ಅನುಭವಿಸಿರುವ ಲೆಕ್ಕದಲ್ಲೂ ಕೂಡ ಈ ಲೆಕ್ಕಕ್ಕೆ ಬರ್ತಾರೆ. ಈ ಮೂವರಿಗೆ ಫೋಟೋ ತೋರಿಸಿ, ಅದರಲ್ಲೂ ಅವರು ತವರು ಜಿಲ್ಲೆಯಲ್ಲಿ ಫೋಟೋ ತೋರಿಸ್ಕೊಂಡು ತಮ್ಮ ಶಕ್ತಿ ಪ್ರದರ್ಶನ ಮಾಡಿಸಿಕೊಳ್ಳಬೇಕಾದಂತಹ ದಾರಿದ್ರ್ಯ ಬಂದಿರಲಿಕ್ಕಿಲ್ಲ. ಆ ಮೆಸೇಜ್ ಕೂಡ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರ ಫೋಟೋ ಹಿಡ್ಕೊಂಡು ಸಿದ್ದರಾಮಯ್ಯ ಅಂತ ಕೇಕೆ ಹಾಕುವಂತಹ ಪ್ರಯತ್ನಗಳಿಗೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಮುಂದಾಗೋದಕ್ಕೆ ಬಿಡಲಿಲ್ಲ ಸಿದ್ದರಾಮಯ್ಯ ಬಣ. ಮೂರನೇದು, ಬಣ ರಾಜಕೀಯ ಜೋರಾಗಿದೆ. ಅದರಲ್ಲೂ ಮುಖ್ಯವಾಗಿ DK ಶಿವಕುಮಾರ್ ಅವರಿಗೆ ಇಲ್ಲಿ ಕರೆಸಿ ಅವರಿಗೆ ಇರುಸುಮುರುಸು ಮಾಡೋದಕ್ಕೆ, ಅಥವಾ ಸಿದ್ದರಾಮಯ್ಯ ಅವರ ವಿರೋಧಿ ಬಣ ಯಾರೆಲ್ಲ ನಾಯಕರಿದ್ದಾರೆ ಅವರೆಲ್ಲ ಬಂದಾಗ ಅವರನ್ನು ಉರಿಸೋದಕ್ಕೆ ಇಂತಹ ಪ್ರಯತ್ನಗಳಾದರೆ ಅದು ಬಣ ರಾಜಕೀಯ ಮತ್ತು CM ಕುರ್ಚಿಯ ಕದನ ಸಾಕಷ್ಟು ಜೋರಾಗಿ ನಡೀತಿದೆ. ಹೈಕಮಾಂಡ್ ಕೈಲೂ ಅದು ಇಲ್ಲವೇ ಇಲ್ಲ ಅನ್ನುವಂತಹ ಮೆಸೇಜ್ ಹೋಗುತ್ತೆ. ಅದು ಖರ್ಗೆ ಅವರ ಎದುರಲ್ಲಿ AICCಯ ಸಾರಥಿಯ ಮುಂದೆ. ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರ ಫೋಟೋ ತೋರಿಸ್ಕೊಂಡು ಹೀಗೆ ಸಿದ್ದು ಶಕ್ತಿ ಪ್ರದರ್ಶನ ಮಾಡುವಂತಹ ಸಿದ್ದು ಬಣದ ಮಿನಿ ಸಿದ್ದರಾಮೋತ್ಸವದಲ್ಲಿ ಫೋಟೋ ಪ್ರದರ್ಶನಕ್ಕೆ ಬ್ರೇಕ್ ಬಿತ್ತು. ಮೂರನೇ ಫೋಟೋ, ವೇದಿಕೆಯ ಮೇಲೆ ದೀಪವನ್ನು ಬೆಳಗಿಸಿ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಖರ್ಗೆ ಅವರು DK ಶಿವಕುಮಾರ್ ಅವರ ಕೈಯನ್ನು ಹಿಡ್ಕೊಂಡು ದೀಪ ಬೆಳಗಿಸ್ತಾರೆ.
ಯಾಕೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇಸರ ಆಗಿತ್ತಾ ಅಥವಾ ಆ ಕಾರ್ಯಕ್ರಮಕ್ಕೆ ಬರಲೇಬಾರದು ಅನ್ನುವಂತಹ ಮನಸ್ಥಿತಿಯಲ್ಲಿದ್ರ? ಯಾಕಂದರೆ ಇದಕ್ಕಿಂತ ಮುಂಚೆ ಬೆಂಗಳೂರಿಂದ ಹೋಗುವಂತಹ ಸಂದರ್ಭದಲ್ಲಿ ಒಂದೇ ಹೆಲಿಕಾಪ್ಟರ್ನಲ್ಲಿ ಖರ್ಗೆ ಮತ್ತು ಸಿದ್ದರಾಮಯ್ಯ ಅವರು ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಅವರು ಹೋಗಬಹುದಿತ್ತು, ಆದರೆ ಹೋಗೋದಿಲ್ಲ, ಸಪ್ರೇಟ್ ಆಗಿ ಹೋಗ್ತಾರೆ. ಯಾಕೆ? ಇಲ್ಲಿ ಕಾರ್ಯಕ್ರಮಕ್ಕೆ ಬಂದ ಮೇಲೂ ಕೂಡ ಆ ಫೋಟೋಗಳನ್ನೆಲ್ಲ ನೋಡಿದಾಗ ತುಂಬ ಬೇಸರ. ಅವರಿಗೆ ಆರೋಗ್ಯ ಕೆಟ್ಟಿತ್ತು, ಆ ಕಾರಣಕ್ಕೋಸ್ಕರ ಅನಾರೋಗ್ಯದ ಮಧ್ಯೆಯೂ ಕೂಡ ಅವರು ಬಂದಿದ್ರು ಅನ್ನುವಂಥದ್ದು ಅಧಿಕೃತ ಮೆಸೇಜ್. ಆದರೆ ಒಳಗೇನಿದೆಯೋ ಯಾರಿಗೂ ಗೊತ್ತು. ಡಿ ಕೆ ಶಿವಕುಮಾರ್ ಅವರು ಏಕಾಏಕಿ ಕಾರ್ಯಕ್ರಮವನ್ನು ಮಧ್ಯಕ್ಕೆ ಮೊಟಕುಗೊಳಿಸಿ, ಇಲ್ಲ ನನಗೆ ಕೆಲಸ ಇದೆ ನಾನು ಹೋಗ್ತೀನಿ ಅಂತ, ಅವರದ್ದೇ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಭಾಗಿಯಾಗುವ ಬದಲು ಡಿ ಕೆ ಶಿವಕುಮಾರ್ ಅವರಿಗೆ ಬೇರೆ ಯಾವ ಕೆಲಸ ಇರಬೇಕು? ಅನಾರೋಗ್ಯ ಇದ್ದರೆ ಓಕೆ, ಅದು ಕರೆಕ್ಟ್, ಒಪ್ಕೊಳ್ಳೋಣ. ಆದರೆ ಅವರದ್ದೇ ಸರ್ಕಾರದ ಸಾಧನ ಸಮಾವೇಶ ಇದೇ ಸಿದ್ದರಾಮಯ್ಯ ಅವರ ಬಣದ ರೇವಣ್ಣ ಅವರು ಯಾವುದೋ ವೇದಿಕೆಯಲ್ಲಿ ಹೇಳ್ತಾರೆ, ಇವತ್ತು ಗ್ಯಾರಂಟಿಗಳು ರಾಜ್ಯದಲ್ಲಿ ಬಂದಿವೆ ಅಂದರೆ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್. ಎಂ ರೇವಣ್ಣ ಅವರು ಹೇಳಿರುವಂತಹ ಹೇಳಿಕೆ ಇದು. ಇವತ್ತು ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಬಂದಿವೆ, ಎಲ್ಲರ ಕೈಗೆ 5 ಗ್ಯಾರಂಟಿ ಸಿಗ್ತಿದೆ ಅಂದರೆ ಅದಕ್ಕೆ ಕಾರಣ ಎಂ ರೇವಣ್ಣ ಅವರು ಹೇಳ್ತಿರುವಂಥದ್ದು. ಸಿದ್ದರಾಮಯ್ಯ ಅವರ ಸಮಾಜದ, ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಎಂ ರೇವಣ್ಣ ಹೇಳ್ತಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಂದಾಗಿ ಗ್ಯಾರಂಟಿ ಬರ್ತಿದೆ ಅಂತ. ಅಂತಹ ಗ್ಯಾರಂಟಿಗಳ ಸಾಧನಾ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರಲಿಲ್ಲ, ಎದ್ದು ಬಂದರು. ಯಾಕೆ? ಖರ್ಗೆ ಅವರ ನೇತೃತ್ವದಲ್ಲಿ ಮೈಸೂರಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ಮತ್ತೊಮ್ಮೆ ಚರ್ಚೆ ಆಗಿದೆ. ಸಿಎಂ ಕುರ್ಚಿಯ ಚರ್ಚೆ. ಸಿಎಂ ಕುರ್ಚಿಯ ಚರ್ಚೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಿರಂಗ ಹೇಳಿಕೆಗಳ ಚರ್ಚೆ. ಸಿದ್ದರಾಮಯ್ಯ ಅವ್ರಿಗೂ ಕೂಡ ತಾಕೀತು ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ಬಣಕ್ಕೂ ಕೂಡ ಖರ್ಗೆ ಅವರು ತಾಕೀತು ಮಾಡಿದ್ದಾರೆ. ಹೈಕಮಾಂಡ್ ಅಂತ ಒಂದಿದೆ, ಅದು ಹೇಳೋ ತನಕ ಎಲ್ಲರೂ ಸೈಲೆಂಟ್ ಆಗಿರಿ. ನವೆಂಬರ್ ತನಕ ಏನು ಬದಲಾಗೋದಿಲ್ಲ. ನವೆಂಬರ್ ಬಳಿಕ ನೋಡೋಣ, ಕೂತು ಎಲ್ಲರೂ ಮಾತಾಡೋಣ, ಇಬ್ಬರನ್ನೂ ಕೂರಿಸ್ತೀವಿ, ಹೈಕಮಾಂಡ್ ಮುಂದೆ ನಿಮ್ಮ ದೂರು ಅಹವಾಲುಗಳನ್ನು, ಬೇಡಿಕೆಗಳನ್ನು ಎಲ್ಲವನ್ನೂ ಹೇಳ್ಕೊಳ್ಳಿ, ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೋ ಅದನ್ನು ಕಾರ್ಯರೂಪಕ್ಕೆ ತರೋಣ ಅನ್ನುವಂತಹ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಆ ಸಂದೇಶವನ್ನು ಕೇಳ್ಕೊಂಡ ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಿನಿ ಸಿದ್ದರಾಮೋತ್ಸವದಲ್ಲಿ ನಗ್ತಾ ಓಡಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಇಲ್ಲಿ ಬಹುಮುಖ್ಯವಾದಂತಹ ಮತ್ತೊಂದು ವಿಚಾರ ಏನಂದರೆ, ಸಿದ್ದರಾಮೋತ್ಸವಕ್ಕೆ ಬಂದಂತಹ ಜನಸ್ತೋಮ ಏನಿತ್ತು, ಮಿನಿ ಸಿದ್ದರಾಮೋತ್ಸವಕ್ಕೆ ಯಾಕೋ ಸ್ವಲ್ಪ ಕಡಿಮೆ ಜನ ಬಂದರು, ನಿರೀಕ್ಷೆಗಿಂತ ಕಡಿಮೆ ಜನ. ಸುಮಾರು 1 ರಿಂದ 2 ಲಕ್ಷ ಜನ ಬರ್ತಾರೆ ಅಂದ್ಕೊಂಡಿದ್ರು. 2 ಲಕ್ಷದ ಗಡಿಯನ್ನು ಯಾವ ಕಾರಣಕ್ಕೂ ಈ ಸಲ ಮೈಸೂರಿನ ಸಾಧನ ಸಮಾವೇಶಕ್ಕೆ ಜನ ಬರಲಿಲ್ಲ. ಅದರ ಅರ್ಥ ಬೇರೇನೂ ಇರಬಹುದು. ಆದರೆ ಡಿ ಕೆ ಶಿವಕುಮಾರ್ ಅವರು ಯಾವ ಕಾರಣಕ್ಕೆ ಬೇಸರ ಮಾಡಿಕೊಂಡು ಬಂದರು? ಖರ್ಗೆ ಅವರ ಮಹತ್ವದ ಮೀಟಿಂಗ್ನ ಬಳಿಕ ಅರ್ಧಕ್ಕೇನೆ ಅವರದ್ದೇ ಗ್ಯಾರಂಟಿ ಸರ್ಕಾರದ ಸಾಧನಾ ಸಮಾವೇಶದಿಂದ ಎದ್ದು ಬರುವಂತಹ ಮತ್ತು ಕೆಲಸ ಇದೆ ಅಂತ ಹೇಳಿ ಬರುವಂತಹ ತುರ್ತು ಡಿ ಕೆ ಶಿವಕುಮಾರ್ ಅವರಿಗೆ ಏನಿತ್ತು? ಎಲ್ಲೋ ಮತ್ತಷ್ಟು ಬೇಸರದಿಂದ ಖುದ್ದು ಹೋಗಿದಾರಾ ಡಿ ಕೆ ಶಿವಕುಮಾರ್? ಕಮೆಂಟ್ ಮಾಡಿ.